ಹಗರಣದಲ್ಲಿ ಇವತ್ತು ಒಬ್ಬರು ಸಚಿವರು ಮತ್ತು ಒಬ್ಬರು ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿ ಸಚಿವರೊಬ್ಬರ ತಲೆದಂಡನೂ ಕೂಡ ಆಗಿರ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ತಲೆದಂಡ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು ನಾವು ನೋಡಿದ್ರೆ ಇವರೆಲ್ಲರೂ ಕೂಡ ಚುನಾವಣೆಗೋಸ್ಕರ ಈ ನಮಗೆ ಬಂದಿರತಕ್ಕಂಥ ಒಂದು ಅನುಮಾನ ಏನಂದರೆ ಇವರು ಕೇಂದ್ರಕ್ಕೆ ಚುನಾವಣೆ ನಡೆಸಲಿಕ್ಕೋಸ್ಕರ ಇವರೆಲ್ಲ ರೀತಿಯ ಇಲ್ಲಿಯ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಬಂದಿದೆ. ದಯಮಾಡಿ ಇದನ್ನು ಸರ್ಕಾರ ಸ್ಪಷ್ಟೀಕರಣ ನೀಡಬೇಕು. ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದ ST ನಿಗಮದ ಹಣವನ್ನು ತಗೊಂಡು ಆಂಧ್ರಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಇವ್ರು ಕಳಿಸಿರ್ತಕ್ಕಂಥದ್ದು, ಚುನಾವಣೆ ಸಂದರ್ಭದಲ್ಲಿ ಕಳಿಸಿರ್ತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಇವರು ಚುನಾವಣೆಗೆ ಈ ದುಡ್ಡೆಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಅದು ಇಡಿನಲ್ಲಿ ಏನು ತನಿಖೆ ಆಗ್ತಿದೆ ಅದು ಪಾರದರ್ಶಕವಾಗಿ ತನಿಖೆನೇ ಆಗ್ತಾ ಇದೆ. ಅದಕ್ಕೆ ಎಲ್ಲರ ಬೆಂಬಲನೂ ಕೂಡ ಇದೆ ಅಂತಕ್ಕಂಥದ್ದು ಹೇಳ್ತಾ, ಇವತ್ತು ಏನು ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರ ಕುಟುಂಬಸ್ಥರು ಮಾಡಿರ್ತಕ್ಕಂಥ ಅವ್ಯವಹಾರವನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಅಲ್ಲಿ ಸದನದಲ್ಲಿ ವಿರೋಧ ಪಕ್ಷದವರಿಗೆ ಮಾತನಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡದ ರೀತಿಯಲ್ಲಿ ಇವತ್ತು ಸಭಾಪತಿಗಳನ್ನ ತಾಕೀತು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಇದೊಂದು ಅವರ ವಿಪರ್ಯಾಸ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರಿಗೆ ಏನಾದರೂ ಕೂಡ ನಾನು ಈ ಹಗರಣದಲ್ಲಿ ಇಲ್ಲ ಅಂದಿದ್ರೆ ಅಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟು ಇರ್ತಕ್ಕಂಥ ವಸ್ತುಸ್ಥಿತಿನ ಬೆಳಕು ಚೆಲ್ಲಿದ್ರೆ ಖಂಡಿತ ನಾವು ಅವ್ರನ್ನ ಮೆಚ್ಚಬಹುದಿತ್ತು. ಇವತ್ತು ಸಿದ್ದರಾಮಯ್ಯನವರು ಈ ರೀತಿ ಒಂದು ರಾಜಕೀಯ ಮಾಡ್ತಾರೆ, ಈ ರೀತಿ ಒಂದು ದುರಾಡಳಿತ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಭಾವಿಸಿರಲಿಲ್ಲ. ಖಂಡಿತ ಇದು ಎಲ್ಲೋ ಒಂದು ಕಡೆ ಮಾರಕವಾಗಿ ಹೋಗ್ತಾ ಇರ್ತಕ್ಕಂಥ ಈ ಸರ್ಕಾರ ಖಂಡಿತ ಇದಕ್ಕೆ ತಲೆದಂಡ ಮುಖ್ಯಮಂತ್ರಿಗಳು ನೀಡ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.